RCB ಹೇಟರ್ ಫಸ್ಟ್ ಹೇಳ್ತಾ ಇದ್ದೆ. ಫಿಲಿಪ್ ಸಾಲ್ಟ್ ಲಾಸ್ಟ್ ಸಾಲ್ಟ್, ಇವನು ಸ್ಟೋಮ್, ಕಲ್ಲುಪ್ಪು, ಪುಡಿ. RCB is not just a team, it's a emotion. 12 ವರ್ಷ ಬೇಕಾ? ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಇವಾಗ ಸೋನು ಗೌಡ ಅವರು ಇವ್ರದೆಲ್ಲ ಟ್ರೋಲ್ ಮಾಡಿದ್ರು, ಅವ್ರು ಬಿಟ್ಟಿದಾರ. ಬಟ್ ಟ್ರೋಲ್ ಅವ್ರಸಿಂದಾನೆ RCB ತುಂಬಾನೇ ಮೇಲೆ ಹೋಗಿದೆ. ಒಪ್ತೆ ಕಡೆ ಒಪ್ತೆ. ಫಸ್ಟ್ ಡೌನ್ ಇವರೇ ರೋಹಿತ್ ಶರ್ಮಾನೇ ಇವರು. ಜಲನ್ ಬಾಗ್ RCB 2025 ವಿನ್ ಆಯ್ತು, ಹೆಂಗಿರುತ್ತೆ ಜೋಶು? ಫುಲ್ ಜೋಶ್ ಇರುತ್ತೆ, ಎಲ್ಲ ಬ್ಯಾಂಕ್ ಕ್ಲೋಸ್ ಇರುತ್ತೆ. ವುಮೆನ್ಸ್ ಬಗ್ಗೆ ಮಾತಾಡ್ಬೇಕಾ? ನಾನು RCB ಹೇಟರ್ ಫಸ್ಟ್ ಹೇಳ್ತಾ ಇದ್ದೆ. ನಾವು CSK ಫ್ಯಾನ್, ಅದಕ್ಕೋಸ್ಕರ ಇವರು RCB ಮತ್ತೆ CSK ಎಲ್ಲ ಒಟ್ಟಿಗೆ ಇದ್ದಾರೆ. RCB ಮೊನ್ನೆ ಮುಂಬೈ ಇಂಡಿಯನ್ಸ್ ಗೆದ್ದಿರ್ಬೋದು, ಸೆಲೆಬ್ರೇಷನ್ ಬೆಟರ್ ನಮ್ಮ RCB. ಯಾವತ್ತಿರೋ RCBಗೆ ಕಪ್ ಗೆಲ್ಲುತ್ತೆ. ಆಲ್ರೆಡಿ ಗೆದ್ದಿದ್ದೀವಿ, ಮತ್ತೆ ಗೆಲ್ತೀವಿ. RCB ವುಮೆನು ಸರಿಯಾಗಿ ನೋಡಿ ಇಡ್ತಾರೆ. RCB ಇಂದ ನಡ್ಗಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಟೀಮ್ಗೂ. ಮೆನ್ಸು ವಿನ್ ಆಗ್ತಾರೆ. ಫಸ್ಟ್ ಮ್ಯಾಚ್ ಮಾರ್ಚ್ 22 ಹೌದು, ಏನು ಎಕ್ಸ್ಪೆಕ್ಟೇಷನ್ ಇದೆ? ಶುಭಾರಂಭ RCB ಇಂದಾನೇ ಸ್ಟಾರ್ಟ್ ಆಗುತ್ತೆ. IPL ಗೆಲ್ಲದೆ RCB ಇಂದ ಅಧ್ಯಾಯ ಶುರು ಆಗುತ್ತೆ. ಹೊಸ ಅಧ್ಯಾಯ ಶುರು ಆಗುತ್ತೆ RCB ಕ್ರೇಜಿಂದ. RCB ಅಲ್ಲಿ IPL ಟೀಮೇ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ. RCBಗೆ ಜೈ. ಸೊ ಯಾರ್ ಫೇವರೇಟ್? ನಮ್ಮ ಫೇವರೇಟ್ RCBನೇ ಫೇವರೇಟ್. RCB ಕೊಹ್ಲಿನೇ ಕಿಂಗ್ ಆಫ್ ಕೊಹ್ಲಿ ಪಿಲ್ಲರ್ ಆಫ್ ದ RCB. ಸೊ ಕೊಹ್ಲಿ ಎಷ್ಟು ಹೊಡಿಬಹುದು? ಫಸ್ಟ್ ಮ್ಯಾಚ್ 50 ಹೊಡಿತಾರೆ. ಸರ್ ರೀಸೆಂಟ್ ಒಂದು ಟ್ರೋಲ್ ನೋಡಿದ್ರ ಅಣ್ಣ, 2017 ಅಲ್ಲಿ ನಾವು 49ಗೆ ಆಲ್ ಔಟ್ ಆಗಿದ್ವಿ. ಸೊ ಅದನ್ನ ಈಗ KKR ಮತ್ತೆ ಟ್ರೋಲ್ ಮಾಡಿದೆ. ಅವ್ರನ್ನ 49 ನಾವು ಈ ಸತಿ ಆಲ್ ಔಟ್ ಮಾಡ್ತೀವಿ. ಸಾಲ್ಟು, ಫಿಲಿಪ್ ಸಾಲ್ಟು ಮತ್ತೆ ಲಿವಿಂಗ್ ಸ್ಟೋಮ್. ಫಿಲಿಪ್ ಸಾಲ್ಟ್ ಅಲ್ಲಿ ಲಾಸ್ಟ್ ಸಾಲ್ಟು, ಇವನು ಸ್ಟೋಮ್, ಕಲ್ಲುಪ್ಪು, ಪುಡಿ ಗ್ಯಾರಂಟಿ. ಈ ಸಲ ಇಬ್ರು ಸೇರ್ಕೊಂಡು ಕರೆಕ್ಟ್ ಆಗಿ ಕೊಡ್ತಾರೆ ಈ ಸಲ ಇಬ್ರು. ಸೊ ನಮ್ಮ RCB ಪ್ಲಸ್ ಮೈನಸ್ ಯಾವ್ದಣ್ಣ? ಬೌಲಿಂಗ್ ಮೈನಸ್ ಮೇಡಮ್. ಬೌಲಿಂಗ್ ಒಂಚೂರು ಇಲ್ಲ, ಮುಂಚೆ ಟೀಮಿಂದ ಹೋಲಿಸ್ಕೊಂಡ್ರೆ ಬೌಲಿಂಗ್ ಸ್ವಲ್ಪ ಮೈನಸ್ ಇತ್ತು. ಈಗ ಹೊಸ ಟೀಮ್ ಆಗಿದೆ, ಹೊಸ ಕ್ಯಾಪ್ಟನ್ ಬಂದಿದ್ದಾರೆ. ಕೊಹ್ಲಿ ಅವರು ಮತ್ತೆ ರಜತ್ ಪಟಿದಾರ್ ಇಬ್ಬರು ಸೇರಿ ಒಂದು ಒಳ್ಳೆ ಉತ್ತುಂಗಕ್ಕೆ ತೊಗೊಂಡು ಹೋಗ್ತಾರೆ. ನಮ್ಮ RCB ಕ್ರೇಜ್ ಮಾತ್ರ ಏನೇ ಆದರೂ ಕಮ್ಮಿ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಈ ಸತಿ ವುಮೆನ್ಸು ಇವ್ರು ಇರೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಬೇರೆ ಟೀಮ್ ಅವ್ರು ಕೂಡ ನೆಕ್ಸ್ಟ್ ವಿಕೆಟ್ ತೆಗೆದು ಕಣ್ಣು ಮುಚ್ಕೊಂಡ್ಬಿಡುತ್ತೆ. ಬೆಂಗಳೂರು ಪಿಚ್ಗೆ ಬರಬಾರದು, ನೆಕ್ಸ್ಟ್ ಹಂಗ್ ಮಾಡ್ತಾರೆ. ಓಕೆ, ಇನ್ ಕೇಸ್ ಈಗ 2025 ಅಲ್ಲಿ RCB ಮೆನ್ಸ್ ವಿನ್ ಆಯ್ತು, ಬೆಂಗಳೂರು ಹೆಂಗಿರುತ್ತೆ? ಸೆಲೆಬ್ರೇಷನ್ಗೆ ಹಬ್ಬ ಆಗುತ್ತೆ. ಅದು ಜಾತ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಬಾರದು. ಜನ ಬರೀ ಸೆಲೆಬ್ರೇಷನ್ ನೋಡಿರ್ತಾರೆ, ಸೆಲೆಬ್ರೇಷನ್ ಫಾದರ್ನ ಆಮೇಲೆ ನೋಡ್ತಾರೆ. ಪ್ಲಾನ್ ಏನು ಸೆಲೆಬ್ರೇಟ್ ಮಾಡಕ್ಕೆ? ಖಂಡಿತ ಏನು ಪ್ಲಾನ್ ಅಂತ ಹೇಳಕ್ಕಾಗಲ್ಲ. ನಾವು ಕೇಕ್ ಕಟ್ಟಿಂಗ್ ಇರ್ಬೋದು, ಉತ್ಸವ ಥರ ಮಾಡ್ಬೋದು, ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ದೀವಿ. ಯಾಕಂದ್ರೆ ನಾವು RCB ಫ್ಯಾನ್ಸ್. ನಮ್ಮ ಸೆಲೆಬ್ರೇಷನ್ ಸ್ಮಿತಿ ಮಂದನ ಇನ್ನೊಂದು ಕಪ್ ಎತ್ತೇ ಈ ವರ್ಷ. ಅದಂತೂ ಕನ್ಫರ್ಮ್ ಬರ್ಬೋದು, ಖಂಡಿತ ಬರ್ಬೋದು. ಕಿವಿ ಮುಚ್ಕೊಂಡ್ರು, ನೆಕ್ಸ್ಟ್ ಅವ್ರು ಕಣ್ಣು ಮುಚ್ಕೊಳ್ಳೋಂಗ್ ಮಾಡ್ತೀವಿ. ಹರ್ಮನ್ ಪ್ರೋತ್ ಕಿವಿ ಮುಚ್ಕೊಂಡ್ರು, ನೆಕ್ಸ್ಟ್ RCB ನೋಡ್ಬಿಟ್ಟು ಎಲ್ಲ ಇದು ಮಾಡ್ಕೋಬೇಕು, ಹಂಗ್ ಮಾಡ್ತೀವಿ. RCBಗೆ ಜೈ. RCB is not just a team, it's a emotion. 12 ವರ್ಷ ಬೇಕಾ? ಎಮೋಷನ್. 2 ವರ್ಷ ಜೋಬಲ್ಲಿ ಇಟ್ಕೊಂಡು ಸುಮ್ಮನೆ ಕೂತಿದ್ರಿ. ಸೊ ನೀವು ಯಾರ್ ಫ್ಯಾನ್ ಸರ್? ಧೋನಿ, ಮಹೇಂದ್ರ ಸಿಂಗ್ ಧೋನಿ. ಓಕೆ, RCB ಅಲ್ಲ? ಇಲ್ಲ, ಯಾಕೆ? ಅವ್ರು ಬೆಂಗಳೂರಲ್ಲಿ ಇಲ್ಲ. ಕಪ್ ಇವಾಗ ಅವ್ರು ಹೇಳ್ತಾ ಇದಾರಲ್ಲ, ಕಾಸು ಇಸ್ಕೊಂಡು ನಾವು ಸೋತಿದ್ದೀವಿ 2 ವರ್ಷ ಅಂತ. ಕಾಸು ಇಟ್ಕೊಂಡು ನೀವು ಸೋತಿದ್ದೀರಲ್ಲ 12 ವರ್ಷದಿಂದ. ಯಾಕೆ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಕಾಸು ಇಸ್ಕೊಂಡು ಅವ್ರು ಗೆದ್ದಿದ್ದಾರೆ, ನಾವು ನಿಯತ್ ತಗೊಂಡು ಸೋತಿದ್ದೀವಿ. ಅದಕ್ಕೆ RCB ಫ್ಯಾನ್ಸ್ ಕ್ರೇಜ್ ಇರೋದು. CSK ಅಂದ್ರೆ ಎಲ್ರಿಗೂ ಬೇಜಾರಾಗಿರೋದು. ಇನ್ನ 20 ವರ್ಷ ಸೋತ್ರು ನಾವು RCB ಫ್ಯಾನ್ಸ್. RCB ಬಗ್ಗೆ ಒಬ್ಬ CSK ರುಬ್ಬಿಸ್ಕೊಳಕ್ಕೆ ಅಂತಾನೆ ಇರ್ತಾನಲ್ಲ, ಅದು ಇವನೇ. ಬನ್ನಿ ಸರ್, RCB ಟೀಮಿಗೆ ಬನ್ನಿ, ನೋಡೋಣ ಹೆಂಗ್ ಆಡ್ತಾರೆ ಅನ್ನೋದು. ಯಾಕಂದ್ರೆ ರಜತ್ ಪಟ್ಟಿದಾರ್ ಬಂದಿರೋದ್ರಿಂದ ಎಲ್ಲರೂ ಬಂದೇ ಬರ್ತಾರೆ. ನೋಡೋಣ ಈ ಸತಿ ಬರೀ ನೋಡೋಣ. ಟೀಮು ಚೆನ್ನಾಗಿದೆ. ಈ ಸತಿ ಬಂತು ಅಂದರೆ ತುಂಬಾ ಖುಷಿ ನಮಗೆ. ಬಿಡಿನ ಮಿಸ್ ಮಾಡ್ಕೊಳ್ತೀವಿ ನಾವು. ಬಿಡಿ ಇದ್ದಿದ್ರೆ ಬಿಡಿ ಇದ್ದಿದ್ರೆ ಲಾಸ್ಟ್ ಮ್ಯಾಚ್ ಹೊಡೆದಿರೋರು. ಯಾವತ್ತು ಅವ್ರು ಬಾಸ್, ಯಾವತ್ತು ಬಾಸೆ. ಬಿಡಿ ಬಾಸ್. ಇನ್ ಕೇಸ್ ಈ ಸತಿ 2025 ಕಪ್ಪು ನಮ್ದು ಆಯ್ತು ಅಂತಂದ್ರೆ ಏನ್ ಮಾಡ್ತೀರಾ? ಏನಿಲ್ಲ, ಹುಡುಗ್ರ ಜೊತೆ ಇಲ್ಲ ಹಾಗೆ ಆಗುತ್ತೆ. ಕುಣ್ದಾಡ್ತೀವಿ, ಹುಡುಗ್ರ ಜೊತೆ ಎಣ್ಣೆ ಹೊಡಿತೀವಿ. ನೆಕ್ಸ್ಟ್ ಇಯರ್ ಅದೇ ಜೋಶ್ ಇರುತ್ತಾ? ಖಂಡಿತವಾಗ್ಲೂ. ಒಂದ್ಸತಿ ನಾವು ವಿನ್ ಆದ್ವಲ್ಲ, ಅದು ಸಮಾಧಾನ ಇಲ್ಲ? ಸಮಾಧಾನ. ಅಯ್ಯೋ, ಒಂದ್ಸತಿ ವಿನ್ ಕಪ್ ಹೊಡಿತು ಅಂದ್ರೆ ಇನ್ನೇನು. ಇವಾಗ ನೋಡಿ, ಲೇಡೀಸ್ ಬಂದ್ರು, ಹೊಡ್ಕೊಂಡ್ರು, ಹೋದ್ರು, ಸಾಕು. RCB ಅವ್ರು ವಿನ್ ಆದ್ರ. ಬಟ್ ಆದ್ರೂ ಮೆನ್ಸ್ ವಿನ್ ಆಗಿಲ್ವಲ್ಲ. ಈ ಸತಿ ಆಗ್ತಾರೆ, ನಮಗೆ ನಂಬಿಕೆ ಇದೆ.
ಹಾಂ ಯಾವತ್ತಿದ್ರು RCB. ಈ ಸತಿ ವುಮೆನ್ಸ್ ಮತ್ತೆ ವಿನ್ ಆದ್ರೆ ಮೊನ್ನೆ ಮ್ಯಾಚಿಗೆ ಹೋಗಿದ್ದೆ ಬಟ್ ವಿನ್ ಆಗ ಮ್ಯಾಚು ಹಾಳು ಮಾಡ್ಕೊಂಡ್ರು. ಯಾಕೆ ಹಾಳು ಮಾಡ್ಕೊಂಡ್ರೆ ಏನು ಮೈನಸ್ ಆಯ್ತು? ಮೈನಸ್ ಏನು ಅಂದರೆ ಫೀಲ್ಡಿಂಗ್ ಸ್ವಲ್ಪ ಲೂಸ್ ಇತ್ತು. ಲಾಸ್ಟ್ ಓವರಲ್ಲಿ ಬೌಲಿಂಗ್ ಮಾಡೋತ್ತಿಗೆ ಇಂಜುರಿ ಆಯಿತು. ಅವ್ರ ಕಾಲು ನೋಡ್ಕೊಳ್ಳೋತ್ತಿಗೆ ಒಂದು 4 ಹೋಯ್ತು. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡಿದ್ರೆ ಹೆಂಗೋ ಆಡಿಸ್ಬೋದಿತ್ತು. ಎರಡು ಈಗ ವುಮೆನ್ಸ್ ವಿನ್ ಆಗಿ RCBನೂ ವಿನ್ ಆಯಿತು ಅಂತಂದರೆ ನಾವು ನಮ್ಮ ಮೆನ್ಸ್ ವಿನ್ ಆಯಿತು ಅಂತಂದರೆ ಫುಲ್ ಜಾಲಿ ಮಾಡ್ತೀವಿ. ಜಾಲಿ ಈಗ KKR ಒಂದು ರೀತಿಯಾಗಿ ನಮ್ಮನ್ನ ಕಿಂಡಲ್ ಮಾಡ್ತಿದ್ದಾರೆ. ಈ ಬಾರಿ ಕೂಡ 49 ಆಲ್ ಔಟ್ ಆಗುತ್ತೆ ಅಂತ. ಸೊ ಏನು ಕೌಂಟರ್ ಕೊಡ್ತೀರಾ? ಚಾನ್ಸೇ ಇಲ್ಲ, ಆಲ್ ಔಟ್ ಆಗಕ್ಕೆ ಚಾನ್ಸೇ ಇಲ್ಲ. ಕಿಂಡಲ್ ಮಾಡೋರು ಮಾಡ್ತಾ ಇರ್ತಾರೆ ಬಟ್ RCB ಫ್ಯಾನ್ಸು ಸುಮ್ಮನೆ ಇರ್ತಾರಾ? ಆ ಫ್ಯಾನ್ಸ್ನ ಅವರು KKR ಅವರು ಮಾಡಲಿ, ಓಕೆನಾ? ಅದನ್ನ ಸಂಪಾದನೆ ಮಾಡಲಿ, ಆಮೇಲೆ ನಾನು ಮಾತಾಡ್ತೀನಿ ಬೇಕಿದ್ರೆ. ಬಟ್ ಇದು ಸೋತ್ರು ಗೆದ್ರು RCB ಫ್ಯಾನ್ಸು ಯಾವತ್ತೂ ಬೇರೆ ಟೀಮಿಗೆ ಹೋಗಲ್ಲ, ಅದನ್ನ ನಾನು ಹೇಳ್ತೀನಿ. ಈ ಸತಿ ಈಗ RCB ವಿನ್ ಆಯಿತು ಅಂತಂದ್ರೆ ಬೆಂಗಳೂರು ಹೆಂಗಾಗ್ಬೋದು? ಬೆಂಗಳೂರು ನೋಡೋಕ್ಕಾಗಲ್ಲ, ಎಲ್ಲ ಕಡೆ ನೋಡೋಕ್ಕಾಗಲ್ಲ. ಬ್ಯಾನರ್ಗಳಾರುತ್ತೆ, ಕುಣಿದಾಡ್ತಿರ್ತಾರೆ, ಗಾಡಿಯಲ್ಲಿ ಸೌಂಡ್ಗಳು ಕೊಟ್ಕೊಂಡು ಕಿರ್ಚಾಡ್ತಿರ್ತಾರೆ, ನೋಡೋಕ್ಕಾಗಲ್ಲ. ಸೊ ಈ ಬಾರಿ ಅದನ್ನ ನೋಡ್ಬೋದು ಅಂತ ಅನ್ಸುತ್ತಾ? ನನಗೆ ಈ ಸತಿ ಆಗಿದೆ, ಮ್ಯಾಚು ಟೀಮು ಚೆನ್ನಾಗಿದೆ, ಈ ಸತಿ ಹೊಡಿತಾರೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ, ಬಾಸ್ ಇದ್ದಾರೆ. ಹಾಂ, ಒನ್ ವರ್ಡಲ್ಲಿ ಏನು? ಜೀವ ಅನ್ಬೋದು. ಬಟ್ ಏನು ಅಂದರೆ ಫ್ರೆಂಡ್ಸ್ ಅವ್ರ ಹತ್ರ ಹೇಳ್ತಾ ಇರ್ತೀವಿ, ಏನಲ್ಲೋ ಹಂಗೆ ಹಿಂಗೆ ನಾನು ಬರಲ್ಲ ಅಂತ ಹೇಳ್ತೀವಿ. ಬಟ್ ಆದ್ರೂ ಮನಸ್ಸು ಇಳಿಯುತ್ತೆ ಆ ಕಡೆ, ಹೋಗಲೇಬೇಕು. ಬೆಂಗಳೂರನ್ನ ಬಿಟ್ಕೊಡೋಕ್ಕಾಗುತ್ತಾ? ಇವಾಗ ನೀವಾದರೂ ಬಿಟ್ಕೊಡ್ತೀರಾ ಹೇಳಿ? ಮತ್ತೆ ನೀವೇ ಬಿಟ್ಕೊಡಲ್ಲ ಆದಮೇಲೆ ನಾವು ಬಿಟ್ಕೊಡ್ತೀವ? ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇಲ್ಲ, RCB ಯಾವತ್ತಿದ್ರು RCBನೇ. ಆ ಫ್ಯಾನ್ಸ್ನ ಇನ್ನು ಯಾರೂ ಸಂಪಾದನೆ ಮಾಡೋಕ್ಕಾಗಲ್ಲ ನಿಜವಾಗ್ಲೂ. ಬಟ್ RCB ಫ್ಯಾನ್ಸು ಇವಾಗ್ಲೂ ಗಟ್ಟಿ ಮನಸ್ಸು ಕಲ್ ಮಾಡ್ಕೊಂಡು ಇನ್ನೂ ನಿಂತವ್ರೆ. ಹಾಗಾಗಿ RCB ಯಾವತ್ತಿದ್ರು RCBನೇ. ಟ್ರೋಲ್ ಮಾಡೋರು ಮಾಡ್ಕೊಳ್ಳಿ ಬ್ರೋ, ಮಾಡ್ಕೊಳ್ಳಿ. ಅಯ್ಯೋ ಹಂಗಂತ ಟ್ರೋಲ್ ಮಾಡಿದ್ರು ಅಂತ ಬಿಟ್ಬಿಡೋಕ್ಕಾಗುತ್ತೆ ಇವಾಗ? ಇವಾಗ ಟಿಕ್ಟಾಕ್ ಮಾಡಿದೆ, ರೀಲ್ಸ್ ಮಾಡೋದು ಬಿಟ್ಟಿದ್ದಾರಾ? ಇಲ್ಲ ಅಲ್ಲ, ಮಾಡ್ತಾ ಇದ್ದಾರೆ. ಇದು RCB. ಅಯ್ಯೋ ಯಾರು ಇನ್ಸ್ಟಾದಲ್ಲೆಲ್ಲ ಈ ಟ್ರೋಲ್ ಎಲ್ಲ ನೋಡಿದಾಗ ಏನು ಅನ್ಸುತ್ತೆ? ಟ್ರೋಲ್ ಮಾಡೋರು ಮಾಡಲಿ. ಇವಾಗ ಟ್ರೋಲ್ ಅವರಿಂದನೂ ಇದೆ, ಅವರಿಂದನೂ ನಮ್ಮ RCB ಎಷ್ಟೋ ಹೈಟಿಗೆ ಬೆಳೆದಿದೆ. ಸೀರಿಯಸ್ ಆಗಿ ಒಂದೊಂದು ಯಾವುದ್ಯಾವುದೋ ಟ್ರೋಲ್ಗಳು ಇರುತ್ತೆ, ಬಟ್ ಟ್ರೋಲ್ ಅವ್ರದಿಂದನೇ RCB ತುಂಬಾ ಮೇಲೆ ಹೋಗಿದೆ, ಅದು ಹೇಳ್ತೀನಿ. ಎವರ್ಗ್ರೀನ್ ಮೇಡಮ್ RCB. 100%. ಈ ಸಲ ಪ್ರತಿ ಸಲ ನಾವು ಹೇಳ್ತಿದ್ವಿ ಈ ಸಲ ಕಪ್ ನಮ್ಮದೇ ಅಂತ, ಬಟ್ ಈ ಸಲ 200% ಹೇಳ್ತೀನಿ, ಈ ಸಲ ಕಪ್ ನಮ್ಮದೇ. ಲಾಸ್ಟ್ ಮ್ಯಾಚಲ್ಲಿ ಏನಿಲ್ಲ, ಪರ್ಫಾರ್ಮೆನ್ಸ್ ಸ್ವಲ್ಪ ವೀಕ್ ಅನಿಸ್ತು ಅಷ್ಟೇ. ಅಪಾರ್ಟ್ ಫ್ರಮ್ ದಟ್ ಬೌಲಿಂಗ್ ಸ್ವಲ್ಪ ವೀಕ್ನೆಸ್ ಇದೆ. ಸೊ ಈ ಸಾರಿ ಒಳ್ಳೆ ಬೌಲಿಂಗ್ ಸ್ಟ್ರೆಂತ್ ಅಪ್ ಇದೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಬ್ಯಾಟಿಂಗಲ್ಲಿ ಈ ಸರಿ ವಿರಾಟ್ ಕೊಹ್ಲಿ ತುಂಬ 100% ಡೆಡಿಕೇಶನು, 100% ಅವ್ರದ್ದೇ ಈ ಸರಿ ಕಾಂಟ್ರಿಬ್ಯೂಷನ್. ಈ ಸಲ ಕಪ್ ನಮ್ಮದೇ ಅನ್ನೋದಕ್ಕೆ. ಓಕೆ 2017 ಅವರು 49ಗೆ ಆಲ್ಔಟ್ ಆಗಿದ್ದರು, ಯಾರು ನಮ್ಮ RCB ಅವರು. ಸೊ ಅದನ್ನು KK ಅವರು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರು ಯಾವುದ್ರಲ್ಲೂ ಆದರೂ ಪೋಸ್ಟ್ ಮಾಡಲಿ, ಈ ಸರಿ 49 ಅಲ್ಲ 100% ಅವ್ರಿಗೆ 49 ಅವ್ರಿಗೆ ಹೊಡೆಯೋದಕ್ಕೆ ನಾವು ಬಿಡೋದಿಲ್ಲ, ನೋಡ್ಕೊಳ್ಳಿ. ಟ್ರೋಲ್ ಮಾಡಿದವ್ರಿಗೆ ಏನು ಹೇಳ್ತಾರೆ? ಟ್ರೋಲ್ ಮಾಡೋರು ಏನು ಮೇಡಮ್, ಮಾಡೋದು ಕೆಲಸ ಇಲ್ಲ, ಟ್ರೋಲ್ ಮಾಡ್ತಾ ಇರ್ತಾರೆ ಅಷ್ಟೇ. ಟ್ರೋಲ್ ಮಾಡೋರಿಗೆ ಉರ್ಸೋದೇ ನಮ್ಮ RCB ಅವ್ರ ಫ್ಯಾನ್ಸ್ ಕೆಲಸ. ಸೊ RCBದು ಈಗ ಟೀಮ್ ಆಗಿದೆ. ಸೊ ಯಾರು ಪ್ಲಸ್ಸು ಯಾರು ಮೈನಸ್ ಆಗ್ಬೋದು? ಐ ಮೀನ್ ಪ್ಲೇಯರ್ಸ್ ಅಲ್ಲ, ಪ್ಲೇಯರ್ಸಲ್ಲಿ ನಮಗೆ ಸಾಲ್ಟ್ ಇದ್ದಾರೆ. ಸಾಲ್ಟ್ ತುಂಬ ಪ್ಲಸ್ ಆಗ್ತಾರೆ, ಯಾಕಂದರೆ ಸಾಲ್ಟು ಈಗ ಹೆಂಗೆ ಶುಗರ್ ಮತ್ತು ಸಾಲ್ಟ್ ಆಪೋಸಿಟ್ ಕಾಂಬಿನೇಷನು, ಅವರೆಲ್ಲ ಎಷ್ಟೇ ಶುಗರ್ ಬಂದರೂ ನಾವು ಉಪ್ಪು ತಿನ್ನಿಸ್ಬಿಟ್ಟು ಕಳಿಸ್ತೀವಿ ಅವ್ರಿಗೆ. ಸೊ ಸಾಲ್ಟ್ ಕ್ಲಿಕ್ ಆಗ್ತಾರೆ. ಈ ಸರಿ ನಾವು ಅಂದ್ಕೊಂಡಿರೋಂಗೆ ನಮ್ಮ ಬಾಸ್ ವಿರಾಟ್ ಕೊಹ್ಲಿದು ಲಾಸ್ಟ್ IPL ಸೀಸನ್ ಅಂದ್ಕೊಳ್ತೀನಿ. 100% ಈ ಸರಿ ಕಪ್ ಓಡಿಸ್ಬಿಟ್ಟೆ ಅವ್ರು ಹೋಗ್ತಾರೆ. ಸೊ ಮ್ಯಾಚ್ ನೋಡೋಕೆ ಹೋಗ್ತೀರಾ ಹೆಂಗೆ? ಹೋಗ್ತೀವಿ ಮೇಡಮ್, 100. ಪ್ರತಿ ವರ್ಷ ಹೋಗ್ತೀರಾ? ಹೌದು, 2 ಮ್ಯಾಚ್ ಮಿಸ್ ಇಲ್ಲದೆ ಹೋಗ್ತೀವಿ ನಾವು ಪ್ರತಿ ವರ್ಷ. ಸೊ RCB ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ? RCB ಅಂದರೆ ಒಂಥರ ನಮ್ಮ ಬ್ಲಡ್ಡು ಮೇಡಮ್. ಸೊ ನಮ್ಮ ಬ್ಲಡ್ಡನ್ನು ನಾವು ಯಾವತ್ತು, ನಮ್ಮ ಕನ್ನಡ ನಾಡಿನ ಟೀಮ್ ಅದು. ಸೊ ನಮ್ಮ ಮಣ್ಣನ್ನು, ನಮ್ಮ ಬ್ಲಡ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ. ಹಾಗಾಗಿ RCB ಎವರ್ಗ್ರೀನ್ ನಮಗೆ. ಅರ್ಜುನಿಗೆ ಹೆಂಗೆ ಕೃಷ್ಣ ಸಾರಥಿ ಆಗಿದ್ನೋ ಹಾಗೆ ವಿರಾಟ್ ಕೊಹ್ಲಿ ಅವರು ಕೃಷ್ಣ, ಅರ್ಜುನನಾಗಿ ಪಾಟಿದಾರ್ ಇದ್ದಾರೆ. ವಿರಾಟ್ ಕೊಹ್ಲಿ. RCBಲಿ ABD. ಎಸ್, ಮೈ ಆಲ್ ಟೈಮ್ ಫೇವ್ರೆಟ್ ಪ್ಲೇಯರ್. ಕ್ಯಾಪ್ಟನ್ ರಜತ್ ಪಾಟಿದಾರ್ಗೆ ಕೊಟ್ಟಿರೋ ತುಂಬ ಖುಷಿ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಸರ್. ನಾವು ಕೂಡ RCB ಫ್ಯಾನ್ಸ್. RCB ಜೈ. ಹುಜೈಫ್ ಪಾಷಾ ಅಂತ, ಸೊ ಈ ಬಾರಿ ಯಾರು ವಿನ್ ಆಗ್ಬೋದು IPL? ನಮ್ಮ ಬ್ಯಾಂಗ್ಳೂರ್ RCB. ಸೊ ಪ್ರತಿ ವರ್ಷ
ಆರ್ ಸಿ ಬಿ ಅಂತಾನೆ ಅವ್ರು ಏನು ಮಾಡ್ರೂ ನಾನು ಆರ್ ಸಿ ಬಿನೇ. ಓಕೆ ಸೊ ಯಾರು ಬ್ಯಾಟಿಂಗ್ ಫಸ್ಟ್ ಬರ್ಬೋದು? ಬ್ಯಾಟಿಂಗ್ ಆರ್ ಸಿ ಬಿ ಇಲ್ಲ ಸೆಲೆಕ್ಷನ್ಸ್ ಬಲ್ಲಾಕ್ ಜನ ಹೋಗಿ ತುಂಬ ಸತಿ ಸೆಲೆಕ್ಷನ್ ಆಗಿದ್ದಾರೆ. ಬಟ್ ಇಲ್ಲ ಫಸ್ಟ್ ಡೌನ್ ಇವರೇ ರೋಹಿತ್ ಶರ್ಮಾನೇ, ಇವರು ವಿರಾಟ್ ಕೊಹ್ಲಿ ಬಂದವ್ರದ್ದು ಫಸ್ಟ್ ಡೌನ್. ಎಷ್ಟು ಹೊಡಿಬೋದು? नहीं है हमारे पास ಅಂದಾಜು ಎಷ್ಟು ಹೊಡಿಬೋದು? 50 ಸೆಂಚುರಿ 50 50 100 ಓಕೆ ಸೊ ಆರ್ ಸಿ ಬಿ ಪ್ಲಸ್ ಆ್ಯಂಡ್ ಮೈನಸ್ ಯಾವ್ದು ಸರ್? ಪ್ಲಸ್. ಹಾಂ ಪ್ಲಸ್ ಏನೇನು ವಿಚಾರದಲ್ಲಿ ಪ್ಲಸ್ಸು? ಬ್ಯಾಟಿಂಗು ಬ್ಯಾಟಿಂಗ್ ಓಕೆ, ಫೀಲ್ಡಿಂಗ್ ಆಲ್ಸೋ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ವಿನ್ ಮಾಡ್ಬೋದು. ಎಲ್ಲ ಸೇರಿ ಏನು ಮಾಡಿಬಿಟ್ಟು ಮಾತಾಡ್ಬಿಟ್ಟು ಹೆಂಗೆ ಬೇಕಂದರೆ ಹೆಂಗೆ ಆಡೋದು ಹೆಂಗೆ ಮಾಡೋದು ಅದೆಲ್ಲ ನೋಡ್ಬಿಟ್ಟು ಮಾಡಿದ್ರೆ ವಿನ್ ಆಗುತ್ತೆ ಆರಾಮಾಗಿ. ಹೆಂಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ನೋಡ್ತಾ ಇದ್ದೀರಾ? ಸ್ವಲ್ಪ ಜಾಸ್ತಿ ಏನಿಲ್ಲ. ಲಾಸ್ಟ್ ಟೈಮ್ ವಿನ್ ಆಗಿದ್ರು ವುಮೆನ್ಸು. ಸೊ ನಾವು ಆರ್ ಸಿ ಬಿ ಬಾಯ್ಸು ವಿನ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ಈ ಸತಿ ಏನು? 101% ಆಗುತ್ತೆ ವಿನ್. ಹಾಂ, ಡೌಟ್ ಮೇಡಮ್. ಡೌಟು ಫಸ್ಟಿಗೆ ಡೌಟಾ ಸರ್? ಹೌದು ಮ್ಯಾಮ್, ಯಾಕೆ? ಚೆನ್ನಾಗಿದೆಲ್ಲ. KKR ಸಪೋರ್ಟರ್ ಸಿಕ್ಕಿದ್ದಾರೆ. KKR ಬೆಸ್ಟು? KKR ಬೆಸ್ಟ್ ಟೀಮ್ ಚೆನ್ನಾಗಿದೆ ಮೇಡಮ್ ಆಡೋಕ್ಕೆ. ಓಕೆ ಯಾಕೆ ಆರ್ ಸಿ ಬಿ ಬೆಸ್ಟ್ ಇಲ್ಲ? ಅವ್ರ ಹತ್ರ ಬೌಲಿಂಗ್ ಇಲ್ಲ ಮೇಡಮ್, ಇದ್ರೂ ಬೌಲಿಂಗ್ ಇಲ್ಲ. ಇಲ್ಲ ಏನು ಹೇಳ್ತೀರಾ ಸರ್? ಬೌಲಿಂಗ್ ಇಲ್ಲ ಅಂತಿದ್ದಾರೆ. ಏನಿದ್ರೂ ಬ್ಯಾಟಿಂಗ್ ಬೌಲಿಂಗ್ ಇದ್ರೂ ವಿನ್ ಆಗಿಲ್ಲೇ ಆಗುತ್ತೆ. ಆರ್ ಸಿ ಬಿ ವಿನ್. ನೋ ಚಾನ್ಸ್ ಆರ್ ಸಿ ಬಿ KKR ಅಂದ್ರೆ ಅವರು ಶಾರುಖ್ ಖಾನ್ ಸರ್ KKR ಒಂದು ಪೋಸ್ಟ್ ಮಾಡ್ತು, ಏನಂದ್ರೆ ಆಲ್ ಔಟ್ ಆಗಿರೋ ಒಂದು ಟ್ರೋಲ್ ಮಾಡ್ತು. ಅದಕ್ಕೆ ಏನು ಹೇಳ್ತೀರಾ? ಏನು ಟಕ್ಕರ್ ಕೊಡ್ತಾರೆ ಹೆಂಗೆ? ಏನಿಲ್ಲ, ಅವರು ಆರ್ ಸಿ ಬಿ ಗೆಲ್ಲಿಸ್ತಾರೆ. ಇವಾಗ ಅವರು ಡಕ್ಔಟ್ ಹೋಗ್ತಾರೆ, 39ಗೆ ಆಲ್ ಔಟ್ ಹೋಗ್ತಾರೆ ಪಕ್ಕ. KKR ಆರ್ ಸಿ ಬಿ ಫಾರ್ ಎವರ್, ಜೈ ಆರ್ ಸಿ ಬಿ. ವಿನ್ ಆರ್ ಲೂಸ್, ಆರ್ ಸಿ ಬಿ ಫಾರ್ ಎವರ್. ವಿರಾಟ್ ಕೊಹ್ಲಿ. ಯಾಕೆ ವಿರಾಟ್ ಕೊಹ್ಲಿ? ಓ ಸೂಪರ್, ಅವ್ರದೇ ಜರ್ಸಿ ಹಾಕೊಂಡ್ಬಿಟ್ಟಿದ್ದೀರಾ. ಓಕೆ ವಿರಾಟ್ ಒನ್ ವರ್ಡಲ್ಲಿ ಹೇಳೋದಾದ್ರೆ, ವಿರಾಟ್ ಕೊಹ್ಲಿ ಒನ್ ವರ್ಡಲ್ಲಿ ಹೇಳೋದಾದ್ರೆ ಕಿಂಗ್ ಕೊಹ್ಲಿ. ಯಾಕೆ ವಿರಾಟ್ ಕೊಹ್ಲಿ ಫೇವ್ರೇಟ್ ಅಲ್ಲ? ಇಲ್ಲ ಫಸ್ಟ್ ಚಿಕ್ಕ ವಯಸ್ಸೆಲ್ಲ AB de Villiers ಫಸ್ಟ್ ಪ್ಲೇಯರ್ AB, ಆಮೇಲೆ ವಿರಾಟ್ ಕೊಹ್ಲಿ ಈ ಥರ. ಓಕೆ ಈ ಬಾರಿ ಆರ್ ಸಿ ಬಿ 2025 ವಿನ್ ಆಯಿತು. ಹೆಂಗಿರುತ್ತೆ ಜೋಶು? ಫುಲ್ ಜೋಶ್ ಇರೋದು, ಎಲ್ಲ ಬ್ಯಾಂಗ್ಳೂರ್ ಕ್ಲೋಸ್ ಇರುತ್ತೆ. IPL ಯಾರು ವಿನ್ ಆಗ್ತಾರೆ ಈ ಬಾರಿ? RCB. ಯಾಕೆ? ಯಾವತ್ತು ಕನ್ನಡಿಗರಿಗೋಸ್ಕರ ಸಪೋರ್ಟ್ ಮಾಡಬೇಕು. ನಮ್ಮಲ್ಲಿರೋ ಕನ್ನಡಿಗರು ಆಲ್ಮೋಸ್ಟು ಈ ನೆನ್ನೆ ಮೇಲೆ ಮಿಸ್ಸಾಗಿ ಸೋತಿದ್ದಾರೆ. ಇನ್ನು ಕಂಟಿನ್ಯೂ 5 ಮ್ಯಾಚ್ ಇದೆ, 5 ಮ್ಯಾಚ್ ವಿನ್ ಆಗ್ತಾರೆ. ಓಕೆ ಸೊ IPL ಅಂದಾಗ ನಿಮ್ಗೆ ಯಾರು ಫೇವ್ರೆಟ್ಟು? ಎಲ್ಲಿ? ಫೇವ್ರೆಟ್ RCB ಇಲ್ಲ, RCB ಮೆನ್ಸ್ ಅಲ್ಲ ವುಮೆನ್ಸ್ ಅಲ್ಲ, ಮೆನ್ಸ್ ಅಲ್ಲಿ ವಿರಾಟ್ ಕೊಹ್ಲಿ. ಯಾಕೆ? ಯಾಕೆ ವಿರಾಟ್? ಈಸಿ ಬ್ಯಾಂಗ್ಳೂರ್ ಮಿನಿಮಮ್ 12 ಇಯರ್ಸ್ 15 ಇಯರ್ಸಿಂದ ಮಾಡ್ತಾ ಇದ್ದಾನೆ. ಕಪ್ ಗೆಲ್ಬೇಕಂತ ಈ ಸಲ ಕಪ್ ಗೆದ್ದೇ ಗೆಲ್ತಾರೆ. ಓಕೆ ಸೊ ಲಾಸ್ಟ್ ಟೈಮ್ ನಾವು ಕಪ್ ಗೆಲ್ತೀವಿ ಅಂತ ಅಂದ್ವಿ, ಗೆದ್ದಿಲ್ಲ. ಈಗ ಸಹಜ ಏನು ಗೊತ್ತಾ, ನೀವು ಅಂದ್ಕೊಂಡಿದ್ದೆಲ್ಲ 6 ಅಂತ ಹೋದ್ರೆ ಎಲ್ಲ ಬಾಲ್ 6 ಕೊಡೋಕ್ಕಾಗಲ್ಲ. ಈಗ ನೀವು ಇವತ್ತು ಬಸ್ಸಲ್ಲಿ ಹೋಗ್ತಿದ್ರೆ ನಾಳೆ ಹೋಗೋಕ್ಕಾಗಲ್ಲ. ಆಕಸ್ಮಿಕ ಆಗಿದೆ, ಈ ಸತ ಕಪ್ ಗೆದ್ದೇ ಗೆಲ್ತಾರೆ. ಓಕೆ ವಿನ್ ಆಗ್ಬೋದು KKR RCB ನ? RCB ವಿನ್ ಆಗುತ್ತಾ? ಓಕೆ ಸೊ ಫಸ್ಟ್ ಮ್ಯಾಚು ದೇವರಿಗೆ ಅಂತ ನಾವು ಯಾವತ್ತೂ ಹೇಳ್ತೀವಿ ಆಲ್ಮೋಸ್ಟ್. ಓಕೆ ನಾವು ವಿನ್ ಆದರೆ ಓಕೆ ನಮಗೆ, ಇಲ್ಲ ಅಂತಂದ್ರೆ ದೇವರಿಗೋ ಅಥವಾ ಏನಾದರೂ ಹೇಳ್ತೀವಿ. ಸೊ ಈ ಬಾರಿ ಹೆಂಗೆ? ಈ ಬಾರಿ ಹೆಂಗಿದೆ ಅಂದರೆ ನಮ್ಗೆ RCB ವಿನ್ ಆಗುತ್ತೆ ಬಿಡಿ. ಸೊ ಏನೇನು ಪ್ಲಸ್ಸು ಮೈನಸ್ಸು? ಈಗಿರೋ ಪ್ಲೇಯರ್ಸಲ್ಲಿ ಎಲ್ಲ ಚೆನ್ನಾಗಿದೆ. ಒಬ್ರು ಪ್ಲೇಯರ್ ಇಲ್ಲ, ಯಾರಿಲ್ಲ? ಮ್ಯಾಕ್ಸ್ವೆಲ್ ಇಲ್ಲ, ಡ್ಯೂಪ್ಲೆಸ್ ಇಲ್ಲ. ಹೌದು, ತುಂಬ ಮಿಸ್ ಮಾಡ್ಕೊಳ್ತೀವಿ. ಓಕೆ ಸೊ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಕ್ಯಾಪ್ಟನ್ ರಜತ್ ಅಲ್ವಾ? ಸೊ ಏನು ಪ್ಲಸ್? ಯಂಗ್ ಪರ್ಸನ್ಗೆ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಸಪೋರ್ಟ್ ಮಾಡ್ತಾರೆ. RCB ಕನ್ನಡ ಆಲ್ಮೋಸ್ಟ್ 150 ಕರ್ನಾಟಕ ಜನ ಗೆಲ್ಲಿಸ್ತಾರೆ. ಓಕೆ ಇನ್ ಕೇಸ್ RCB ಗೆಲ್ತು, ಈ ಬಾರಿ ಕಪ್ ನಮ್ದೇ ಆಯ್ತು. ನಾವು ಹೋಗಿ ಎತ್ಕೊಂಡ್ಬಿಡಿ, ನೀವು ನಾವು ಹೋಗೋಣ. ಕೊಡ್ತಾರೆ ಸರ್? ಟ್ರೈ ಮಾಡೋಣ ಬಿಡಿ, ನೀವು ಬಂದು ಟ್ರೈ ಮಾಡಿ, ನಾವು ಟ್ರೈ ಮಾಡೋಣ. ಓಕೆ ಸೊ ವಿನ್ ಆದರೆ ಹೆಂಗಿರುತ್ತೆ ನಿಮ್ದು ಜೋಶು? ಆ ಜೋಶ್ ಹಂಗೆ ಇರುತ್ತೆ ಯಾವಾಗಲೂ RCB.